ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಚಿಕ್ಕ ನಗವಾರ ಕೆರೆಯ ಮಣ್ಣು ಹಾಗೆಯೇ ಮರಳು ದಂಧೆಕೋರರ ಪಾಲಾಗ್ತಿತ್ತು. ಮರಳು ದಂಧೆಯನ್ನು ತಡೆಯೋಕೆ ಗ್ರಾಮ ಪಂಚಾಯಿತಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ವಿಫಲವಾಗಿದ್ರು. ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾದ ನಂತರ ಮರಳು ಫಿಲ್ಟರ್ ಅಡ್ಡೆ ಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಮುಂದೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ಫಾಲೋ ಅಪ್ ಮಾಡೋಣ. ಇವತ್ತು ಮೀಡಿಯಾದಲ್ಲಿ ವರದಿ ಬಂದಿದ ತಕ್ಷಣ ನಾವು ಇವತ್ತು ಹೋಗಿ ನಾವು ಅಲ್ಲಿ ನಡೀತಾ ಇರೋದನ್ನ ಆ್ಯಕ್ಚುಲಿ ಪ್ರೆಸೆಂಟು ಸ್ಟಾಪ್ ಆಗಿತ್ತು. ಅದನ್ನು ಹೋಗಿ ನಾವು ಪರಿಶೀಲನೆ ಮಾಡಿ ಬಂದಿದ್ವಿ. ಈ ಹಿಂದೆಯೇ ಸುದ್ದಿ ಆಗೋದಕ್ಕೂ ಮುಂಚೆನೇ 19ನೇ ತಾರೀಕು ಮತ್ತು 29ನೇ ತಾರೀಕು ಜನವರಿಲಿ ನಾವು ವಿಸಿಟ್ ಮಾಡಿ ಕ್ರಮ ವಹಿಸಿದ್ವಿ. ಅಲ್ಲಿದ್ದಿದ್ದು ಪೈಪು ಮತ್ತು ಇದನ್ನೆಲ್ಲ ಪಾಯಿಂಟ್ನ ಎಲ್ಲ ಡೆಸ್ಟ್ರಾಯ್ ಮಾಡಿ ಬಂದಿದ್ವಿ. ಸೊ ಈ ಥರ ಮತ್ತೆ ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲೂ ಆಗಿ ಇದೇ ಥರನೇ ಏನಾದರೂ ಅಕಸ್ಮಾತ್ ಅಲ್ಲಿ ನಡೀತಾ ಇರೋದು ನಮ್ಮ ಗಮನಕ್ಕೆ ಬಂದರೆ ಕೂಡಲೇ ನಾವು ಭೇಟಿ ನೀಡಿ ಸ್ಟಾಪ್ ಮಾಡ್ತೀವಿ. ಎಲ್ಲ ಇಲಾಖೆಗೆ ಬೆಸ್ಕಾಮಿಂದ ಹಿಡಿದು PDO ಮತ್ತು ತಹಶೀಲ್ದಾರ್ ಮತ್ತು ಪೊಲೀಸ್ ಎಲ್ಲ ಇಲಾಖೆಗಳಿಗೂ ಪತ್ರನೂ ಬರೆದಿದ್ದೀವಿ. ಇದ್ರ ಬಗ್ಗೆ ತಾವು ಸಹ ಎಲ್ಲ ಇಲಾಖೆಯಿಂದ ಕ್ರಮ ವಹಿಸಿ ವರದಿ ನೀಡಿ, ಇಲ್ಲ ಅಂದರೆ ಅಟ್ಲೀಸ್ಟು PDO ಅವ್ರಿಗೂ ಮತ್ತು ಬೆಸ್ಕಾಮ್ ಅವ್ರಿಗೆ ಅಟ್ಲೀಸ್ಟ್ ಇನ್ಫಾರ್ಮೇಷನ್ ಕೊಡಿ ಯಾರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ಜರುಗಿಸೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ನಮ್ಗೆ ಅಲ್ಲಿ ಹೋದಾಗ ಸ್ಪಾಟಲ್ಲಿ ಹೋದಾಗ ಯಾರೂ ಸಿಗಲಿಲ್ಲ ಅಂತ ಅಂದಾಗ ನಾವು ಯಾರು ಇಲ್ಲಿ ಅಪರಾಧಿ ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗಮನಕ್ಕೆ ಬರೋದು ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಆ ಥರ ವಿಲೇಜರ್ಸ್ ಯಾರಾದರೂ ನಮ್ಗೆ ಮಾಹಿತಿ ಕೊಟ್ಟಾಗ ಅವ್ರ ಮೇಲೆ ನಾವು ಕ್ರಮ ತಗೊಳೋದು ಸುಲಭ ಆಗುತ್ತೆ.